ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಬಾಲಮುರುಗನ್ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ 5ನೇ ವರ್ಷದ ಕಾವಡಿ ಉತ್ಸವವು ಸಕಲ ಭಕ್ತಿ ಶ್ರದ್ಧೆ ಹಾಗೆ ಸಡಗರ ಸಂಭ್ರಮಗಳಿಂದ ಅತ್ಯಂತ ವೈಭವಯುತವಾಗಿ ಜರುಗಿದೆ. ಶ್ರೀ ಬಾಲಮುರುಗನ್ ದೇವಸ್ಥಾನದ ಸಮಿತಿ ಹಾಗೆ ಗ್ರಾಮದ ಭಕ್ತಾದಿಗಳ ಸಹಯೋಗದೊಂದಿಗೆ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಗಿದ್ದು, ಉತ್ಸವದ ಅಂಗವಾಗಿ ಬೆಳಗಿನ ಜಾವದಿಂದಲೇ ಶ್ರೀ ಬಾಲಮುರುಗನ್ ಸ್ವಾಮಿಗೆ ಅರಿಶಿನ, ಕುಂಕುಮ, ಪಂಚಾಮೃತ, ಅಷ್ಟಗಂಧ ಹಾಗೆ ಭಸ್ಮಾಭಿಷೇಕಗಳನ್ನ ಶಾಸ್ತ್ರೋಕ್ತವಾಗಿ ಕೈಗೊಳ್ಳಲಾಗಿತ್ತು. ಬಳಿಕ ಸ್ವಾಮಿಯ ವಿಗ್ರಹಕ್ಕೆ ಬಣ್ಣ ಬಣ್ಣದ ವಿವಿಧ ಸುಗಂಧ ಪುಷ್ಪಗಳಿಂದ ಆಕರ್ಷಕವಾಗಿ ಅಲಂಕಾರವನ್ನ ಮಾಡಿ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಸ್ವಾಮಿಗೆ ಭಕ್ತಿಪೂರ್ವಕ ಮಹಾಮಂಗಳಾರತಿಯನ್ನ ಬೆಳಗಿ ನೆರೆದಿದ್ದ ನೂರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಣೆ ಕೂಡ ಮಾಡಲಾಗಿದೆ. ಈ ವೈಭವದ ಧಾರ್ಮಿಕ ಉತ್ಸವದಲ್ಲಿ ಕಾವಡಿ ಹೊತ್ತ ಭಕ್ತಾದಿಗಳು ಸೇರಿದಂತೆ ದೊಮ್ಮಸಂದ್ರ ಹಾಗೆ ಸುತ್ತಮುತ್ತಲಿನ ಗ್ರಾಮಗಳ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಶ್ರೀ ಬಾಲಮುರುಗನ್ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ದಿನ ನಮ್ಮ ಗ್ರಾಮದಲ್ಲಿರುವಂತಹ ಬಾಲಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 5ನೇ ವರ್ಷದ ಕಾವಡಿ ಉತ್ಸವನ ಆಚರಣೆ ಮಾಡಿದ್ದಾರೆ. ದೇವರ ಕೃಪೆ ನಮ್ಮ ಗ್ರಾಮದ ಎಲ್ಲರ ಮೇಲೆ ಇರಲಿ. ಈ ಬಾರಿ ಮಳೆ ಸ್ವಲ್ಪ ನಮ್ಮ ಕಡೆ ಅಭಾವ ಇದೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಈ ಕಾವಡಿ ಉತ್ಸವ ದಿನ ಒಳ್ಳೆ ಮಳೆ ಬೆಳೆಗಳಾಗ್ಲಿ, ನಮ್ಮ ಕೆರೆಗಳೆಲ್ಲ ತುಂಬಿ ತುಳುಕ್ಲಿ, ಗ್ರಾಮ ಸಮೃದ್ಧಿಯಾಗಿರ್ಲಿ. ಗ್ರಾಮ ಸಮೃದ್ಧಿಯಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಆಡಿ 18 ಅಂತಾರೆ ತಮಿಳಲ್ಲಿ. ಕಾವಡಿ ಹಬ್ಬ ಏನು ದೊಮ್ಮಸಂದ್ರ ಗ್ರಾಮದಲ್ಲಿ ವಿರಾಜಮಾನ ಆಗಿರೋ 10ನೇ ವಾರ್ಡಲ್ಲಿ ಈ ಬಾಲಮುರುಗನ್ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವರಲ್ಲಿ ಬೇಡ್ಕೊಂಡಿರೋದು ಇಷ್ಟೇ. ನಾನು ಇವತ್ತು ರಾಜಕೀಯ ಮಾತಾಡೋದಿಲ್ಲ. ಎಲ್ಲಾರ್ಗು ಇವತ್ತಿನ ದಿವಸ ಎಲ್ಲಾರ್ಗು ಎಲ್ಲ ಒಳ್ಳೇದಾಗ್ಲಿ. ಮಳೆ ಇಲ್ಲ. ಈ ವರ್ಷ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ನೀರಿಗೆ ಸ್ವಲ್ಪ ತೊಂದರೆನೂ ಆಗಿದೆ. ದೇವರಲ್ಲಿ ಬೇಡ್ಕೊಡೋದು ಇಷ್ಟೇ. ಎಲ್ಲ ಮಳೆ ಬೆಳೆ ಚೆನ್ನಾಗಾಗ್ಲಿ, ರೈತರು ದೊಮ್ಮಸಂದ್ರ ಗ್ರಾಮಸ್ಥರು ಎಲ್ಲ ಚೆನ್ನಾಗಿರ್ಲಿ. ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡ್ಲಿ.